ಅದರಲ್ಲಿ ಖಂಡಿತವಾಗ್ಲೂ ಕೂಡ ಎರಡು ಮಾತಿಲ್ಲ. ಸೌಜನ್ಯ ಕೇಸನ್ನ ಮತ್ತೊಮ್ಮೆ ಮಾಡಲಿ. ಈಗೇನು ಆಲ್ರೆಡಿ ಸಿಬಿಐ ಹೋಗಿ ಹಿಂದೆ ಏನ್ ತನಿಖೆಗಳನ್ನ ಮಾಡಿದ್ರು ಅದು ಏನೂ ಇಲ್ಲ ಅಂತ ಸಾಬೀತಾಗಿದೆ. ಮತ್ತೊಮ್ಮೆ ಮಾಡ್ಲಿ. ತಪ್ಪಿತಸ್ಥರಿದ್ರೆ ಯಾರಾದ್ರೂ ಆಗ್ಲಿ, ವೀರೇಂದ್ರ ಹೆಗಡೆಯವರ ಕುಟುಂಬ ಆಗ್ಲಿ ಅಥವಾ ಬೇರೆ ಯಾರೇ ವ್ಯಕ್ತಿ ಇರ್ಲಿ ಅದ್ರ ಹಿಂದೆ. ಇವತ್ತಾಗ್ಲೇ ಮಾಧ್ಯಮಗಳು ನೋಡ್ತಾ ಇದ್ದೀರಿ ನೀವು. ಇನ್ನು 10 ತನಿಖೆ ಮಾಡ್ಲಿ. ಸೌಜನ್ಯ ಒಬ್ಬ ಹೆಣ್ಣು ಮಗಳು ದೌರ್ಜನ್ಯಕ್ಕೊಳಗಾಗಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೃತಪಟ್ಟಿರ್ತಕ್ಕಂಥ ಹೆಣ್ಣು ಮಗಳು, ಅದು ಸೌಜನ್ಯ ಇರ್ಬೋದು ಅಥವಾ ಚಿತ್ರದುರ್ಗದ ಹರ್ಷಿತಾ ಇರ್ಬೋದು. ನೋಡಿ, ಈ ಸರ್ಕಾರದಲ್ಲಿ ಏನೆಲ್ಲ ಅಧ್ವಾನಗಳು. ಹಾಡುವಾಗಲೇ ಯಾರೋ ಒಬ್ಬ ದಲಿತ ಹೆಣ್ಣು ಮಗಳನ್ನ ಹಾಸ್ಟೆಲ್ ನಿಂದ ಆಚೆ ಕರ್ಕೊಂಡು ಹೋಗಿ ನಮ್ಮ ಪಕ್ಕದಲ್ಲಿ ಕೋವೆರೆಟ್ಟಿ ದೂರ ಇಲ್ಲ, ಆ ಹೆಣ್ಣು ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಬರ್ಬರವಾಗಿ ಹತ್ಯೆ. ಎಲ್ಲಿ ಏನಾಗ್ತಾ ಇದೆ ಸಮಾಜದಲ್ಲಿ? ಹೆಣ್ಣು ಮಕ್ಕಳಿಗೆ ಯಾರಿಗೂ ಒಂದು ಇದು ಬೇಡವಾ? ಒಂದು ಸೆಕ್ಯೂರಿಟಿ ಬೇಡವಾ? ಏನ್ ಮಾಡ್ತಾ ಇದೆ ಸರ್? ಎಲ್ಲದಕ್ಕೂ ಕೂಡ ನಾವು ಕ್ರಮ ತಗೋತೇವೆ, ತಪ್ಪಿತಸ್ಥನ ಬಂಧಿಸ್ತೇವೆ. ಸ್ವಾಮಿ, ನಾವು ಕೇಳ್ತಾ ಇರೋದು ತಪ್ಪುಗಳು ಆಗದೆ ಇರೋ ತರ ನೋಡ್ಕೊಳ್ಳಿ. ನೀವು ನಮ್ಗೆ ಏನಾಗ್ಬೇಕಾಗಿಲ್ಲ, ಯಾವನ್ ಬಂಧಿಸ್ತಿರೋ ಯಾವನ್ ಬಿಡ್ತಿರೋ. ಈ ರೀತಿಯ ಅಧ್ವಾನಗಳು, ಅನ್ಯಾಯಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದೇ ಇರೋ ಕಾನೂನುಗಳನ್ನ ಸ್ಪಷ್ಟವಾಗಿ ಜಾರಿಗೆ ತನ್ನಿ. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು? ಬಿಡ್ರಿ ಬೀದಿಗೂ. ಎಲ್ಲೂ ಕಾಣಿಸಲ್ಲ. ಪೊಲೀಸ್ ಭಯ ಇಲ್ಲ, ಆರಕ್ಷಕರ ಭಯ ಇಲ್ಲ, ಕಾನೂನು ಭಯ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ದಯಮಾಡಿ ಮುಂದೆ ಈಗಲಾದ್ರೂ ಎಚ್ಚೆತ್ಕೊಂಡು ಯಾರು ಈ ರೀತಿ ದೌರ್ಜನ್ಯ ಎಸಗ್ತಾರೋ ಅವ್ರ ಮೇಲೆ ಉಗ್ರವಾದ ಕ್ರಮ ಕೈಗೊಳ್ಳಿ. ಬೀದಿ ಹಿಡ್ಕೊಂಬನ್ನಿ, ಅರೆಸ್ಟ್ ಮಾಡ್ರಿ ಜನಗಳಿಗೆ ಹೇಳಿ. ಇಂಥವ್ರನ್ನ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಾಡಿದೀವಿ ಅಂತ ಒಂದು ಭಯ ಹುಟ್ಟುತ್ತೆ, ಒಂದು ಕಾನೂನು ಬಗ್ಗೆ ಗೌರವ ಹುಟ್ಟುತ್ತೆ. ಹಾಗಾಗಿ ಒಬ್ಬ ಸೌಜನ್ಯ ಅಲ್ಲ, ಯಾವುದೇ ಹೆಣ್ಮಗುವಿನ ಮೇಲೆ ಒಂದು ದೊಡ್ಡ ದೌರ್ಜನ್ಯ ನಡೆದಾಗ ಖಂಡಿತ ನಾವು ಖಂಡಿಸ್ತೇವೆ. ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು, ಚೈತ್ರನ್ಗೂ ನ್ಯಾಯ ಸಿಗ್ಬೇಕು, ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಈ ತರ ಸಾವಿರಾರು ಹೆಣ್ಣು ಮಕ್ಕಳು ಅಮಾಯಕರಿಗೆ ನ್ಯಾಯ ಸಿಗಲೇಬೇಕು. ಅದು ನಮ್ಮ ಹೋರಾಟ. ಇಲ್ಲ, ಇದು ಹಿಂದೂ ಪರ ಸಂಘಟನೆ ಅಲ್ಲ, ಮನುಷ್ಯತ್ವ ಮಾನವೀಯತೆ ಇರುವಂತ ಎಲ್ಲರೂ ಕೂಡ ಅಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು ನನಗ್ ಗೊತ್ತಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಮನಸ್ಸು ಮಿಡಿಯುತ್ತೆ. ನಾವೆಲ್ಲ ಮನುಷ್ಯರು. ಕೂತ ಜಾಗದಲ್ಲಿ ಪ್ರತಿದಿನ ನಾವು ಈ ತರ ಘಟನೆಗಳನ್ನ ಟಿವಿನಲ್ಲಿ, ಮಾಧ್ಯಮದಲ್ಲಿ ನೋಡಿದಾಗ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಖಂಡಿತ ನಮ್ಮ ಮನಸ್ಸುಗಳು ಮಿಡಿಯುತ್ತೆ, ಹೃದಯ ಚುಚ್ಚುತ್ತೆ. ನೀವು ಈ ಯಾವ ಪರದ ಸಂಘಟನೆ ಖಂಡಿತ ಎಲ್ಲರೂ ಕೂಡ ಮನಸ್ಸಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಬಂತು. ಸೌಜನ್ಯದ ಅನ್ಯಾಯ ಯಾರೇ ಮಾಡಿರ್ಲಿ ತಪ್ಪು ಅಂತ. ಗಂಡು ಮಕ್ಕಳು, ಹೆಣ್ಮಕ್ಳನ್ನ ನಾವೆಲ್ಲ ಹೆಣ್ಮಕ್ಳ ತಂದೆಗಳು, ನಮ್ಗೆ ಮಕ್ಕಳಿದಾರೆ ಮನೇಲಿ. ಹೆಣ್ಮಗು ಬೇರೆ ಇಲ್ಲ, ಗಂಡು ಮಗು ಬೇರೆ ಇಲ್ಲ. ಹಾಗಾಗಿ ಎಲ್ಲಾ ರೀತಿಯ ದೌರ್ಜನ್ಯಗಳು, ಅದು ಹುಡುಗರ ಮೇಲಾಗ್ಲಿ, ಹುಡುಗಿರ ಮೇಲಾಗ್ಲಿ, ಅಥವಾ ಹೆಣ್ಣು ಮಕ್ಕಳ ಮೇಲಾಗ್ಲಿ, ಗಂಡಸರ ಮೇಲಾಗ್ಲಿ, ಯಾವುದೇ ರೀತಿಯ ದೌರ್ಜನ್ಯ ನಡೀಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮಗೆ ಬದುಕುವ ಹಕ್ಕಿದೆ, ಮಾತನಾಡೋ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಸ್ವತಂತ್ರವಾಗಿ ಜೀವಿಸೋ ಹಕ್ಕಿದೆ. ಸಂವಿಧಾನ ಎಲ್ಲವನ್ನು ಕೊಟ್ಟಿದೆ, ಪ್ರತಿಯೊಬ್ಬರಿಗೂ ಕೊಟ್ಟಿದೆ. ಹಾಗಂತ ಆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ದುರುಪಯೋಗ ಪಡಿಸ್ಕೋಬಾರದು. ಪ್ರಶ್ನೆ ಮಾಡೋ ಹಕ್ಕಿದೆ, ಖಂಡಿತ ಪ್ರಶ್ನೆ ಮಾಡಬೇಕು. ಸೊ ನಾವು ಈಗಲೂ ಆಗ್ರಹ ಮಾಡ್ತೇವೆ ಸರ್ಕಾರನ, ಸೌಜನ್ಯ ಪ್ರಕರಣದಿಂದ ಯಾರಿದ್ದಾರೆ ದಯವಿಟ್ಟು ಮಾಡಿ, ಗಲ್ ಶಿಕ್ಷೆಗೆ ಏರಿಸಿ, ಯಾರಾದ್ರೂ ಇರಲಿ, ಪತ್ತೆ ಹಚ್ಚಿ. ಆದ್ರೆ ಸುಳ್ಳು ಆಪಾದನೆ ಮಾಡಬೇಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ SIT ತನಿಖೆ ಏನ್ ಮಾಡಿದಿರಿ, ಸತ್ಯ ಬಿಚ್ಚಿಡಿ, ಜನಗಳಿಗೆ ಹೇಳಿ. ಇಲ್ಲಪ್ಪ ಏನು ನಡೆದಿಲ್ಲ, ನಮಗೆ ಧರ್ಮಸ್ಥಳ ಕ್ಲೀನ್ ಆಗಿ ಈಚೆಗೆ ಬರಬೇಕು, ಪರಿಶುದ್ಧವಾಗಿ ಈಚೆಗೆ ಬರಬೇಕು. ಅಲ್ಲೇನು ನಡೆದಿಲ್ಲ ಅಂದ್ರೆ ಹೇಳಿ ನಡೆದಿಲ್ಲ ಅಂತ. ಇಲ್ಲ ಏನಾದ್ರು ನಡೆದಿದ್ರೆ ಅದನ್ನೂ ಹೇಳಿ. ಯಾವುದು ಈಗ ಅವ್ರ ಮುಖ್ಯ ಉದ್ದೇಶ ಏನಿತ್ತು? ಯಾರೋ SIT ಕೊಟ್ಟಿದ್ದೇನಕ್ಕೆ? ಮುಖವಾಡ ಧರಿಸಿರೋ ವ್ಯಕ್ತಿ ಮುಖವಾಡ ಹಾಕೊಂಡು ನಾನು ನೂರಾರು ಹೆಣಗಳನ್ನ ಹೂಳಿದ್ದೇನೆ ಇಲ್ಲಿ ಅಂತ ಹೇಳ್ದ.
ಸಿಗಬೇಕಲ್ವಾ? ಅದನ್ನ ಅವ್ರು ಹೇಳ್ಬೋದಲ್ಲ. ಮೇಲ್ನೋಟಕ್ಕೆ ಇಲ್ಲಿ ಏನು ಸತ್ಯ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮೇತ ಅಂತ ಹೌದು ಹೆಣಗಳು ಇದಾವೆ ಇಲ್ಲಿ ಅಂತ ಹೇಳ್ತಾರೆ, ಅದು ತೆಗಿಬೇಕಾದ್ರೆ ಯಾಕೆ ಸಿಗಿಲ್ಲ? ಅದೇ ವ್ಯಕ್ತಿ ಯಾರು ಹೂಳಿದ್ದ ಅವನೇ ಹೋಗ್ತಾನೆ, ಅವನೇ ಜಾಗ ತೋರಿಸ್ತಾನೆ. ಒಂದಲ್ಲ, ಮೊದಲು 5 ಕಡೆ ಅಂತಾನೆ 13 ಕಡೆ ಉತ್ಖನನ ಆಗುತ್ತೆ. ಅದನ್ನು ಉತ್ಖನನ ಅಂತಾನೆ ಕರೆಯೋಣ. ಉತ್ಖನನ ಆಗುತ್ತೆ. ಆ ಉತ್ಖನನ ಆದ್ರೆ ಎಲ್ಲೂ ಕೂಡ ಸಿಗಲ್ಲ, ಸಿಕ್ಕಿಲ್ವಲ್ಲ. ಹಾಗಾದ್ರೆ ಅವನ ಅಪರಾಧಿ ಅಂತ ಹೇಳ್ಬೇಕು ತಾನೆ, ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ತಾನೆ ಸರ್ಕಾರ. ಅಧ್ಯಕ್ಷರು ಹೇಳ್ತಾರೆ ಸರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಾರೆ, ಮಾಜಿ ಅಧ್ಯಕ್ಷರು, ನಾವು ಊರು ಅಂದ್ರೆ ಸರ್ ಈಗ ನಾನು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕೋಮು ಭಾವನೆಗಳನ್ನ ಕೆಣಕಬೇಕು ಅಥವಾ ಈ ಜನಗಳಿಗೆ ಒಂಥರ ಪ್ರಚಾರದ ಗೀಳು ಜಾಸ್ತಿ ಆಗಿದೆ. ಈಗ ಪ್ರಚಾರಕ್ಕಾಗಿ ನಾನು ರಾತ್ರೋರಾತ್ರಿ ಹೀರೋ ಆಗ್ಬಿಡ್ಬೇಕು. ಈಗ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಈಗಿನ ವ್ಯವಸ್ಥೆನಲ್ಲಿ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ನೀವು ಪಕ್ಕದವರೆಗೂ ಗೊತ್ತಾಗಲ್ಲ. ಆದ್ರೆ ಈ ತರದ್ ಯಾವ್ದಾರ ಒಂದು ಇಶ್ಯೂ ಇಟ್ಕೊಂಡ್ ಮುಂದೆ ಬನ್ನಿ, ವಿಧಾನಸೌಧಕ್ಕೆ ಹೋಗಿ ಬಾಂಬಿಕ್ರಿ ಅಂತ ಸುಳ್ಳು ಹೇಳಿ ಮಟ್ಟಣ್ಣವ್ರು ಮಾಡಿದ್ದೇನು, ರಾತ್ರೋರಾತ್ರಿ ಮಟ್ಟಣ್ಣವ್ರು ಇಡೀ ರಾಜ್ಯಕ್ಕೆ ಗೊತ್ತಾದ ಅಲ್ವಾ? ಇದು ಯಾವ ಗೇಳೋ ಗೊತ್ತಿಲ್ಲ ಅವ್ರಿಗೆ. ನಿಜ ಇದ್ರೆ ಖಂಡಿತ ನಾನು ಹೇಳ್ತೀನಿ, ತನಿಖೆ ಆಗ್ಲಿ, ಸತ್ಯ ಹೊರಗೆ ಬರ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ಆದ್ರೆ ಧರ್ಮಸ್ಥಳಕ್ಕೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲ ಶಾಸಕರುಗಳು ಒಂದು ಸಾವಿರಾರು ಸಂಖ್ಯೆಯಲ್ಲಿ, ಸಾವಿರಾರು ಕಾರುಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಾವು ಮಾರಲ್ ಸಪೋರ್ಟ್, ನಾವು ನೈತಿಕವಾಗಿ ನಿಮ್ಮ ಬೆಂಬಲಕ್ಕೆ ಇದ್ದೇವೆ, ನಾವು ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ಬಂದಿದ್ದೇವೆ. ಮುಂದೆ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಶಿರಾಯಿಂದ ಅಗತ್ಯ ಬಿದ್ದರೆ ಖಂಡಿತ ನಾವು ಧರ್ಮಸ್ಥಳದ ಸಂಘ ಏನಿದೆ, ನಾವೆಲ್ಲ ಭಕ್ತರೇನಿದ್ದೀವಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಹೋಗ್ತೇವೆ.